ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ಗೆ ಕೇಳ್ತಾ ಇರೋದು ಎಲ್ಲಿ ನನ್ನ ತಮ್ಮ ತೇಜಸ್? ಗೊತ್ತಿಲ್ಲ ನಿನ್ಗೆ ನನ್ನ ತಮ್ಮ ಯಾರು ಅಂತ? ಹೇಳೋ. ಇದೇ ನೀವು ಮನೆಯೊಳಗಡೆ ಬಂದು ಹೀಗೆಲ್ಲ ಮಾಡ್ತಿದ್ದೀರಾ? ನಿಮ್ಮ ತಮ್ಮ ಯಾರು ಅಂತ ನಮ್ಗೇನು ಗೊತ್ತು? ನೀವು ಕೈ ತೆಗಿರಿ ನೀವು. ಕಾಶಿಗೈಡ ವಿಕ್ರಾಂತಿಗೆ ಕಾಶಿಗೈಡ್ ಫೋನ್ ಮಾಡ್ತಿದ್ದಾರೆ. ಜೈ ಶ್ರೀರಾಮ್. ಅರೆ ವಿಕ್ರಾಂತ್ ಸರ್, ಹೇಗಿದ್ದೀರಾ? ನೀವು ಬಿಡಿ ಸರ್, ಚೆನ್ನಾಗೇ ಇರ್ತೀರಾ. ಅಲ್ಲ, ನೆನ್ನೆ ನೀವು ಹೀಗ ಮಾಡೋದು? ನೀವು ಬರ್ತೀರಾ ಅಂತ ಇಡೀ ದಿನ ನಾನು ಕಾಯ್ತಾ ಇದ್ದೆ, ನೀವು ಬರಲೇ ಇಲ್ಲ. ನಿನ್ನೆ ಒಂದು 4-5 ಟ್ರಿಪ್ ಒಪ್ಕೊಂಡಿದ್ದೆ, ಅದೆಲ್ಲ ಕ್ಯಾನ್ಸಲ್ ಆಯಿತು. ಸರ್, ನೀವು ಬರೋದು ಕನ್ಫರ್ಮ್ ಅಲ್ವಾ ಸರ್? ಒಂಚೂರು ಅರ್ಜೆಂಟಾಗಿ ಹೇಳಿ. ನೀವು ಬರೋದು ಕನ್ಫರ್ಮ್ ಮಾಡಿದ್ರೆ ನಾನು ಬೇರೆ ಟ್ರಿಪ್ಗಳು ಒಪ್ಕೊಳ್ತೀನಿ. ಯಾಕಂದರೆ ಇದು ಸೀಸನ್ನು, ತುಂಬ ಬುಕ್ಕಿಂಗ್ಸ್ ಬರ್ತಾ ಇರ್ತದೆ. ನೀವು ಬರೋದು ಕನ್ಫರ್ಮ್ ಆದರೆ ನಾನು ಬೇರೆ ಟ್ರಿಪ್ಗಳನ್ನ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನೆನ್ನೆ ಥರ ಮಾಡಬೇಡಿ ಸರ್. ಹಲೋ. ಅರೆ ವಿಕ್ರಾಂತ್ ಸರ್, ಕೇಳಿಸ್ತಾ ಇದೆಯಾ? ಹಲೋ, ನಾನು ವಿಕ್ರಾಂತ್ ಅವ್ರ ಅಣ್ಣ ಮಾತಾಡ್ತಿರೋದು. ನೀವು ಯಾರು ಅಂತ ಗೊತ್ತಾಗಲಿಲ್ವಲ್ಲ? ಜೈ ಶ್ರೀರಾಮ್. ನಾನು ಶಶಿಕಾಂತ್ ಅಂತ, ಕಾಶಿಯಿಂದ ಮಾತಾಡೋದು. ಕಾಶಿಯಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಸರ್. ನಿಮ್ಮ ತಮ್ಮ ವಿಕ್ರಾಂತ್ ಅವರು ನಿನ್ನೆ ಕಾಶಿಗೆ ಬರ್ತೀನಿ ಅಂತ ಹೇಳಿದರು. ಕಾಶಿಗೆ ಬರ್ತಾನೆ ಅಂತ ಹೇಳಿದ್ನ? ಹಾಂ ಸರ್, ನೆನ್ನೆ ಬರ್ತೀನಿ ಅಂತ ಹೇಳಿದರು. ಬರಲಿಲ್ಲ. ನಾನು ಗಾಡಿ, ಹೋಟೆಲ್ಲು ಎಲ್ಲ ಬುಕ್ ಮಾಡಿದ್ದೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದೆ. ಆದರೆ ಅವ್ರು ಬರಲೇ ಇಲ್ಲ. ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ವೇಸ್ಟ್ ಆಯಿತು ಸರ್. ಅವ್ರಿಗೆ ಕಾಶಿಗೆ ಬರ್ತಾರಾ ಇಲ್ವಾ ಸರ್? ಸರ್, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಅವ್ನು ಬರಲ್ಲ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ದುಡ್ಡೆಲ್ಲ ವೇಸ್ಟ್ ಆಯ್ತಲ್ಲ ಸರ್. ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಈ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮನ್ನು ದುಡ್ಡು ಕಳಿಸ್ಕೊಡ್ತೇನೆ. ಇರಲಿ ಬಿಡಿ ಸರ್, ಪರವಾಗಿಲ್ಲ. ನಮ್ಮ ಕನ್ನಡಿಗರಲ್ವಾ, ನಾನು ಫೋನ್ ಇಡ್ತೀನಿ ಸರ್. ಒಂದು ನಿಮಿಷ ಹೇಳಿ ಸರ್. ವಿಕ್ರಾಂತ್ ಕಾಶಿಗೆ ಯಾವ ಕಾರಣಕ್ಕೆ ಬರ್ತಾನೆ ಅಂತ ಹೇಳಿದ್ದ? ಹ್ಞೂ ಸರ್, ಹೆಚ್ಚಾಗಿ ಕಾಶಿಗೆ ಬರೋರೆಲ್ಲ ಪೂಜೆ ಮಾಡಿಸೋದಕ್ಕೆ, ಕಾರ್ಯ ಮಾಡಿಸೋದಕ್ಕೆ ಬರ್ತಾರೆ. ಆದರೆ ಇವ್ರು ನೋಡಿದ್ರೆ ನಮ್ಮವ್ರನ್ನ ಯಾರನ್ನೋ ಹುಡುಕ್ಬೇಕು ಅಂತ ಬರ್ತಿದ್ದೀನಿ ಅಂತ ಅಂದರು. ನಾಳೆ ನಾನು ದುಬೈಗೆ ಹೋಗ್ತಿದ್ದೀನಿ. ರಜಾ, ಈ ಪ್ರಾಜೆಕ್ಟ್ನ ನಾನು ತುಂಬ ಪರ್ಸ್ನಲ್ ಆಗಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹೋದ್ರೇ ಸರಿ. ನಾನು ಹೋಗಿ ಬಂದಮೇಲೆ ನೀನೇ ನನಗೆ ವೆಲ್ ಡನ್ ವಿಕ್ರಾಂತ್ ಅಂತ ಹೇಳಿದೆ. ಪ್ಲೀಸ್ ಟ್ರಸ್ಟ್ ಮೀ, ನಾನು ಹೋಗಲೇಬೇಕು. ಇಲ್ಲ ರಜಾ, ನಾನು ಹೋಗಲೇಬೇಕು. ಇದೊಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ನಾನು ಸ್ಟಾಪ್ ಮಾಡಬೇಡ. ನಮ್ಮವರೊಬ್ಬರು ಕಾಶಿಗೆ ಭಾಳ ಹಿಂದೆನೇ ಬಂದಿದ್ದಾರೆ ಅಂದರು. ಅಡ್ರೆಸ್ ಕೊಡಿ ಹುಡ್ಕೋಣ ಅಂತ ಹೇಳಿದೆ, ಆದರೆ ಅಡ್ರೆಸ್ ಇಲ್ಲ ಅಂತ ಹೇಳಿದ್ರು. ವಿಕ್ರಾಂತ್ ಯಾರು ಹುಡುಕ್ಬೇಕು ಅಂತ ನಿಮ್ಮ ಹತ್ರ ಹೇಳಿದ್ದ? ಅವ್ರ ಹೆಸರೇನಾದರೂ ಹೇಳಿದ್ದ? ಹಾಂ, ಹೇಳಿದರು ಸರ್. ಹೆಸರು ತುಂಬ ಚೆನ್ನಾಗಿದೆ. ಹಾಗಿದ್ರೆ ಪ್ಲೀಸ್ ಹೇಳಿ, ಯಾರದು? ಹಾಂ, ಸೂರ್ಯನಾರಾಯಣ ಅಂತ ಸರ್. ಸೂರ್ಯನಾರಾಯಣ ಅಂತ ಸರ್. ಸೂರ್ಯನಾರಾಯಣ ಅಂತ ಸರ್. ಸೂರ್ಯನಾರಾಯಣ ಅಂತ ಸರ್. ಸೂರ್ಯನಾರಾಯಣ. ಸರ್, ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಸರ್. ಅವರ ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ನೋಡಿ ನಿಮ್ಮ ಕಣ್ಮುಂದೆನೆ ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ಅವ್ರು ಹಿಂಸೆ ಕೊಡ್ತಿದ್ದಾರೆ. ಹೇಳಿ ಸರ್. ಅದೇ ಮೇಡಮ್ ನಾನು ಹೇಳ್ತಿರೋದು, ಯಾಕೆ ಹಿಂಸೆ ಪಡ್ತಿದ್ದೀರಾ?
ಹೇಳಿ ಮಂಜು ಅವರೇ, ತೇಜಸ್ ಇಲ್ಲಿ ಅಂತ. ರೀ ರೀ ತೇಜಸ್ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ಹೇಳ್ಬಿಡ್ರಿ, ಇವರೆಲ್ಲ ಮನೆಯಿಂದ ಹೊರಟೋಗ್ಲಿ. ಹೇಳ್ರಿ. ಹೇಳಿ ಮಂಜು ಅವರೇ, ತೇಜಸ್ ಎಲ್ಲಿ ಅಂತ. ಸರ್, ಇವ್ರ ತಮ್ಮ ಎಲ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇರೋ ವಿಚಾರನ ನಾನು ಹೇಗೆ ಹೇಳೋಕ್ಕಾಗತ್ತೆ? ನೋಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮರ್ಯಾದಿ ಗಂಜೋರು ಅಂತ ತುಂಬಾ ಸೈಲೆಂಟ್ ಆಗಿ ಕೇಳ್ತಾ ಇದ್ದೀನಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ಬೋಲ ಕೊಟ್ಟು ಮಾಡಿ ಹೇಳ್ಬೇಕಾಗುತ್ತೆ. ಹೇಳಿ, ತೇಜಸ್ ಎಲ್ಲಿ ಅಂತ. ಸರ್, ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನೋಡಿ ಮಂಜುನಾಥ್ ಅವರೇ, ತೇಜಸ್ ಅವರು ಕಡೆ ಸರಿ ಕಾಲ್ ಮಾಡಿರೋದು ನಿಮ್ಮ ಮಗಳಿಗೆ. ನಿಮ್ಮ ಮಗಳು ಕಾಲ್ ಮಾಡಾದ್ಮೇಲೆ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವತ್ತಿಂದ ಇಲ್ಲಿನ ತನಕ ತೇಜಸ್ ಕಾಣಿಸ್ತಾ ಇಲ್ಲ. ಅವನ್ ಕಾಣೆ ಆಗಿ 10 ದಿವಸದ ಮೇಲಾಯ್ತು. ಅವ್ರು ಕಾಣೆ ಹಾಕಿನ ಮುಂಚೆ ದಿನ 25 ಸಲ ನಿಮ್ಮ ಮಗಳಿಗೆ ಕಾಲ್ ಮಾಡಿರೋದು. ನಮಗೆ ತೇಜಸ್ ಅವ್ರ ಕಾಣೆ ಆಗಿರೋ ಬಗ್ಗೆ ನಿಮ್ಮ ಮೇಲೆ ಅನುಮಾನ ಇದೆ. ಹೇಳಿ ಮಂಜು ಅವರೇ, ತೇಜಸ್ ಎಲ್ಲಿ ಅಂತ. ಸರ್, ತೇಜಸ್ ಎಲ್ಲಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಸರ್, ಆ ತೇಜಸ್ಸು ನನ್ನ ಮಗಳು ಅದಿತಿ ಹಿಂದೆ ಬಿದ್ದಿದ್ದ. ಅವಳನ್ನ ಆತನಿಗೆ ಮದುವೆ ಮಾಡಿಕೊಡಿ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದ. ಆದರೆ ಅವನ ನಡತೆ ಸರಿ ಇರಲಿಲ್ಲ. ಅದಕ್ಕೆ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಅವನಿಗೆ ನಮ್ಮ ಮಗಳನ್ನು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ನನ್ನ ಮಗಳು ಕೂಡ ಅವನಿಗೆ ನೇರವಾಗಿ ಹೇಳಿದ್ಲು, ನಿನ್ನನ್ನು ಕಂಡ್ರೆ ನನಗಿಷ್ಟ ಇಲ್ಲ ಅಂತ. ಆದರೂ ಅವನು ನನ್ನ ಮಗಳಿಗೂ ನಮ್ಮ ಕುಟುಂಬಕ್ಕೂ ಹಿಂಸೆ ಕೊಡ್ತಾನೆ ಇದ್ದ. ಮದುವೆ ಮಾಡಿಕೊಡಿ ಅಂತ ಪದೇ ಪದೇ ಪೀಡಿಸ್ತಾನೆ ಇದ್ದ. ನನ್ನ ಮಗಳು ಮದುವೆ ದಿವಸನೂ ಅವನು ಫೋನ್ ಮಾಡಿ ಮದುವೆ ಮಾಡಿಕೊಡಿ ಅಂತ ಪೀಡಿಸ್ತಾನೆ ಇದ್ದ. ನಾನು ಆಗಲ್ಲಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದೆ. ಅಷ್ಟೇ ಸರ್ ನನಗೆ ಗೊತ್ತಿರೋದು. ನಿನ್ನ ಮಗಳ ಜೊತೆ ಮಾತಾಡಿರೋದೇ ಕೊನೆ. ಅದಾದ್ಮೇಲೆ ನಮ್ಮ ಹತ್ರನೂ ಮಾತಾಡಿಲ್ಲ. ಮಂಜು ಅವರೇ, ತೇಜಸ್ ಅವರ ಫೋನು ಮುಂಬೈಯಲ್ಲಿ ಸಿಕ್ಕಿದೆ. ಹೇಳಿ, ಏನ್ ಮಾಡಿದ್ರಿ ಅಂತ. ದಯವಿಟ್ಟು ಸರ್, ನಮ್ಮನ್ನು ಬಿಟ್ಟುಬಿಡಿ. ಖಂಡಿತ ನಮಗೇನು ಗೊತ್ತಿಲ್ಲ. ನಾವು ಬಡವರು. ತಿಂಗಳ ಕೊನೆಯಲ್ಲಿ ಸಂಬಳ ಖಾಲಿ ಆದಾಗ ಕಣ್ ಬಿಡೋ ಜನ ಸರ್ ನಾವು. ಅಂಥದ್ರಲ್ಲಿ ಇವ್ರ ತಮ್ಮಗೆ ನಾವೇನು ಸರ್ ಮಾಡೋಕ್ಕೆ ಸಾಧ್ಯ ಇದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.